ಎಲ್ರಿಗೂ ಶುಭ ಶುಕ್ರವಾರ. ಏನಂದರೆ ಬೆಳಿಗ್ಗೆ ಒಂದು ವಿಡಿಯೋ ಮಾಡಬೇಕಾಯ್ತು ಇವತ್ತು. ನಿನ್ನೆ ನಾನು ರಾಜಿ ಮಣ್ಣಿ ಅಂತ ಒಂದು ಹಾಕಿದ್ದೇನಲ್ಲ, ತುಂಬ ಜನ ಅದು ರಾಗಿ ಮಣ್ಣಿ ಬರೀಲಿಕ್ಕೆ ರಾಜಿ ಮಣ್ಣಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ ಅಂತ ಎಣಿಸಿದ್ದಾರೆ. ವಿಷಯ ಹಾಗೆ ಅಲ್ಲ, ವಿಡಿಯೋ ಫುಲ್ ನೋಡ್ತಿದ್ರೆ ಗೊತ್ತಾಗ್ತಿತ್ತು. ನನಗೆ ವಾಟ್ಸಪ್ಪಲ್ಲಿ ಫೇಸ್ಬುಕ್ಕಲ್ಲಿ ಎಲ್ಲ ಕೆಲವು ಕಮೆಂಟ್ಸ್ ಬರುವಾಗ ಡೌಟ್ ಆಯಿತು. ಇನ್ನು ಎಲ್ಲರಿಗೆ ಜವಾಬು ಕೊಡುವುದಕ್ಕಿಂತ ಹೇಳಿಬಿಡ್ತೇನೆ. ಅದು ನನ್ನ ಮಗ ಅದಕ್ಕೆ ಒಂದು ನಾಮಕರಣ ಮಾಡಿದ್ದು. ಅವಳು ಅಷ್ಟು ಕಷ್ಟಪಟ್ಟಿದ್ದಾಳೆ ಅದೊಂದು ನಿನ್ನೆ ರಾಗಿ ಮಣ್ಣಿ ಮಾಡಲಿಕ್ಕೆ. ಹಾಗಾಗಿ ಅದರ ಬದಲಿಗೆ ನಾನು ಹೇಳಿದೆ, ಅಷ್ಟು ಕಷ್ಟಪಡುವುದಕ್ಕಿಂತ ನಿಮ್ಮ ಹೋಟೆಲಿಗೆ ಹೋಗುವಾಗ, ಲತಾ ಹೋಟೆಲಿಗೆ ಹೋಗುವಾಗ ಸ್ವಲ್ಪ ತಿಂದು ಬಂದರೆ ಸಾಕಾಗ್ತಿತ್ತು. ಇದು ಅಷ್ಟು ಇಲ್ಲ, ಒಂದು ಇಂಟ್ರೆಸ್ಟಿಗೋಸ್ಕರ ಮಾಡಿದ್ದು ಅಂತ ಹೇಳಿದ್ದು. ಇರಲಿ, ಅಡ್ಡಿಲ್ಲ, ಒಂದು ಸಲ ಆಯಿತು, ಇನ್ನೂ ಅಷ್ಟು ಕಷ್ಟಪಡಬೇಡಿ ಅಂತ ಹೇಳಿದೆ. ಅವಳು ಪಟ್ಟ ಕಷ್ಟ ಎಲ್ಲ ನೋಡಿ ಮಗ ಅದಕ್ಕೆ ಅವಳು ರಾಜೇಶ್ವರಿ ಅಲ್ಲ ನನ್ನ ಸೊಸೆ, ಅದಕ್ಕೆ ಅವನು ರಾಗಿ ಮಣ್ಣಿ ಇದ್ದದ್ದನ್ನು ರಾಜಿ ಮಣ್ಣಿ ಅಂತ ಮಾಡಿದ್ದು. ಕೆಲವರೆಲ್ಲ ನನ್ನ ಫ್ರೆಂಡ್ಸ್ ಎಲ್ಲರ ಎಣಿಸಿದ್ದಾರೆ ಈಗ ನನ್ನದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದದ್ದು ಅಂತ. ಹಾಗೆ ಅಲ್ಲ, ಆಯಿತಾ. ಈ ಮಣ್ಣಿಗೆ ಮಾತ್ರ ರಾಜಿ ಮಣ್ಣಿ ಅಂತ ಹೆಸರು. ಇನ್ನು ನೀವೆಲ್ಲ ಮಾಡುವ ಮಣ್ಣಿ ರಾಗಿ ಮಣ್ಣಿ. ಹಾಗಾಗಿ ಅದು ಅಷ್ಟು ಟೇಸ್ಟಾಗಿತ್ತು ನಿಜವಾಗಿ. ಆದರೆ ಅಷ್ಟು ತುಂಬ ಮಾಡಿದ್ದು ಇಷ್ಟೇ ಸ್ವಲ್ಪ ಆದದಂತ ಅವಳಿಗೆ ಬೇಜಾರು. ಹಾಗೆ ಟೇಸ್ಟ್ ಅಂದರೆ ಅಷ್ಟು ರುಚಿ, ಅಂದರೆ ತುಂಬ ಸಿಹಿಯಾಗಿತ್ತು. ನನಗೆ ಸಿಹಿ ಅಂದರೆ ಅಷ್ಟು ಪ್ರೀತಿಯಲ್ಲ, ಹಾಗೆ ತುಂಬ ನಾವು ರುಚಿಯಿಂದ ತಿಂದಿದ್ದೇವೆ. ಹಾಗೆ ಅದು ರಾಗಿ ಮಣ್ಣಿ ಅಲ್ಲ, ಸ್ಪೆಲ್ಲಿಂಗ್ ಮಿಸ್ಟೇಕು ಅಲ್ಲ. ಬಾಯ್ ಬಾಯ್.